ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸಾಗರ ತಾಲೂಕಿನ ಹುಲ್ದೇರ ಭವನ ಸಮೀಪದ ಹೊಸಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ನೆಟ್ವರ್ಕ್ ಸಿಗುತ್ತಿಲ್ಲ ಎಂದು ದೂರಿ ಗ್ರಾಮದ ಸೀತಾರಾಮ್ ಹೆಗಡೆ ಶುಕ್ರವಾರ ಬಿಎಸ್ಎನ್ಎಲ್ ಕಚೇರಿ ಎದುರು ಏಕಾಂಗಿ ಧರಣಿ ನಡೆಸಿರುವ ಘಟನೆ ನಡೆಯಿತು. ಕಳೆದ 15-20 ದಿನಗಳಿಂದ ನಮ್ಮ ಮನೆಗೆ ಬಿಎಸ್ಎನ್ಎಲ್ ನೆಟ್ವರ್ಕ್ ಸೌಲಭ್ಯ ಇಲ್ಲವಾಗಿದೆ. ಈ ಬಗ್ಗೆ ಬಿಎಸ್ಎನ್ಎಲ್ ಅಧಿಕಾರಿಗಳಿಗೆ ತಿಳಿಸಿದರೆ ಸ್ಪಂದಿಸುತ್ತಿಲ್ಲ. ದಿನಕ್ಕೆ ಕನಿಷ್ಠ ಸಂಜೆ 5ರಿಂದ 6 ಗಂಟೆಯ ನೆಟ್ವರ್ಕ್ ಸೌಲಭ್ಯ ಕೊಡಿ. ಮಕ್ಕಳು ಪಟ್ಟಣದಲ್ಲಿ ಪದವಿ ಓದುತ್ತಿದ್ದಾರೆ. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದೀವಿ. ಅವರ ಜೊತೆ ಮಾತನಾಡಬೇಕು ಎಂದು ಕೈ ಮುಗಿದ್ದರೂ ಅಧಿಕಾರಿಗಳು ಮನಸ್ಸು ಕರಗುತ್ತಿಲ್ಲ ಎಂದು ಸೀತಾರಾಮ್ ಹೆಗಡೆ ತಿಳಿಸಿದರು. ನಮ್ದು ಸಾಗರ ತಾಲೂಕು ಆವನಹಳ್ಳಿ ಹೋಬಳಿ ಕಬ್ಬಿನಾಳಕೊಪ್ಪ ಅಂತ ಅಲ್ಲಿ ಕಣಿಕೆ ಹುಲ್ದಾರ್ ಮಾತ್ರ ಕಣಿಕೆ ಬರುತ್ತೆ. ಅಲ್ಲಿ BSNL ನಮ್ಮ ಮನೆಗೆ BSNL ಬಿಟ್ರೆ ಬೇರೆ ಏರ್ಟೆಲ್ ಸಿಗಲ್ಲ, ಜಿಯೋ ಸಿಗಲ್ಲ. ಸಾಮಾನ್ಯ ನಿರಂತರವಾಗಿ ಯಾವ ಪ್ರಾಬ್ಲಮ್ ಆಗ್ತಾ ಇರ್ತತ್ವ. ಈಗ 15 ದಿವಸದಿಂದ ಇವರು 5 ನಿಮಿಷ ನಮ್ಗೆ ನೆಟ್ವರ್ಕ್ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಹೇಳಿದ ತಕ್ಷಣ ನಮ್ಮ ಟೆಕ್ನಿಷಿಯನ್ ಬರ್ತಾರೆ, ಟೆಕ್ನಿಷಿಯನ್ ಕಳಿಸ್ತೀನಿ ಸೈತಿಗೆ ಅಂತ ಹೇಳ್ತಾರೆ. ಬಿಟ್ರೆ ಸಂಜೆ 6-7 ಗಂಟೆವರೆಗೆ ಇವ್ರು ಹೋಗೋಣ ಮಾತಾಡ್ತಾರೆ. ನಾವು ಮಾತಾಡಿ ಚಂದಕ್ಕೆ ಮಾತಾಡ್ತಾರೆ. ತಿರುಗಿ ಅಷ್ಟರ ಮೇಲೆ ಮತ್ತೆ ನಾವು ಜೀವ ಹೋಯ್ತು ಅಂದ್ರೆ ಮತ್ತೆ ಇವ್ರು ಫೋನ್ ಎತ್ತಲ್ಲ. ಇವ್ರಿಗೆ ಹೇಳಿ ಗುರುಗಳೇ ನಾನು ಖಾಲಿ ಬಿದ್ದಾಗ್ತೀನಿ, ನಮ್ಮನ್ನು ಖಂಡಿತ ನಾವು ದಯಮಾಡಿ ಇದು ಮಾಡಿ. 2 ಮಕ್ಕಳು ಡಿಗ್ರಿ ಕಾಲೇಜ್ ಹೋಗ್ತಾವ ಪಾಪ, ಅವಕ್ಕೂ ಸಮಸ್ಯೆ, ನಮಗೂ ಸಮಸ್ಯೆ ಅಂತಂದ್ರೆ ಏನು ದೊಡ್ಡ ಮಿನಿಸ್ಟರ್ ಅಲ್ಲ, ಶ್ರೀಮಂತನೂ ಅಲ್ಲ. 24 ಗಂಟೆ ನಂಗೆ ಬೇಡ, ಸಂಜೆ ಒಂದು 5 ಗಂಟೆ ಮೇಲೆ ಒಂದು 10 ಗಂಟೆ ಮೇಲೆ ನಮ್ಗೆ ರಾತ್ರಿ ನೆಟ್ವರ್ಕ್ ಕೊಡಿ ಅಂತಂದ್ರೆ ಅದಕ್ಕೂ ಅನಿಸ್ತಾ ಇಲ್ಲ. ಪದೇ ಪದೇ ಬ್ಯಾಟರಿ ಹಾಳಾಗಿದೆ ಎಂದು ಸಬೂಬು ಹೇಳುತ್ತಾರೆ. ಬ್ಯಾಟರಿ ಹಾಳಾಗಿದೆ, ನೀವು ಮೆಸ್ಕಾಂ ಕಚೇರಿಗೆ ಹೋಗಿ ಎಂದು ಹೇಳುತ್ತಾರೆ. ಹಾಗಾದರೆ ಸರ್ಕಾರ ಇವರಿಗೆ ಸಂಬಳ ಕೊಡುವುದು ಯಾಕೆ? ನಾವು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದೇವೆ. ತುರ್ತು ಸಂದರ್ಭದಲ್ಲಿ ಯಾರನ್ನಾದರೂ ಸಂಪರ್ಕಿಸಬೇಕು ಎಂದರೆ ಫೋನ್ ಸೌಲಭ್ಯ ಇಲ್ಲ. 15 ದಿನಕ್ಕೊಮ್ಮೆ 500 ರೂಪಾಯಿ ಕರೆನ್ಸಿ ಹಾಕುತ್ತೇವೆ. ಆದರೆ ಸಮರ್ಪಕ ಸೇವೆ ಕೊಡಲು BSNL ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ಹೇಳಿದರು. ಈಗ ನಾನು KEB ಡಿಪಾರ್ಟ್ಮೆಂಟಿಗೆ ಬರ್ರಿ, ನೀವು ಬರ್ರಿ ಅಂತಾರೆ. ನಾನೇ ಯಾಕೆ ಹೋಗ್ಬೇಕು KEB ಡಿಪಾರ್ಟ್ಮೆಂಟಿಗೆ? ಕರೆನ್ಸಿ ನೀವು ಹಾಕ್ತೀರಾ, ನಂಗೆ 4 ಫೋನಿಗೆ 500 ರೂಪಾಯಿ 15 ದಿವಸಕ್ಕೆ ಹಾಕ್ತೀರಾ? ನಾ ಬರ್ತೀನಿ. ನಿಮ್ಮ ದುಡ್ಡನ್ನ ಕರೆನ್ಸಿ ಹಾಕಿ ಕೊಡೋದು ನಾ ಬರ್ತೀನಿ, ನೀವು ಹೇಳಿ ಬರ್ತೀನಿ. ನಾನು ಏನ್ ಮಾಡ್ಬೇಕು ಲೆಕ್ಕ? ನಾನು ನಿನ್ನ ವಿಷಯ ತರೋದು ಒಂದೇ ಬೇಕಪ್ಪ, ಬಾಕಿ ಸಿಗಲ್ಲ. ಮೊದಲೇ ನಾ ಹಾಕ್ಬಾರ್ದು ಮನುಷ್ಯ, ಮನೇಲಿ ಹೆಂಗಸರು ಮಕ್ಕಳೇ ಇರೋದು, ಬೇರೆ ಯಾರು ಇಲ್ಲ. ಆ ಒಂದು ಏರ್ಟೆಲ್ ಸಿಮ್ ಹಾಕಿದ್ವಿ. ಸಾಮಾನ್ಯ 20 ಮೀಟರ್ ಮುಂದೆ ಹೋಗಿ ನಾವು ಆ ಮಿಷಿಲ್ ಕಚ್ಚಿ ಅಂತ ರಾತ್ರಿ ಮಾತಾಡ್ಬೇಕು. ನಾನು ನೆಟ್ವರ್ಕ್ ಇಲ್ಲ, ಅದು ಬಾಕಿ ಎಲ್ಲ ಸ್ವಲ್ಪ ಮೇಲ್ಮನೆ ಇದಾವೆ, ಅಲ್ಲಿ ಏರ್ಟೆಲ್ ಎಲ್ಲ ಜಿಯೋ ಸಿಗುತ್ತೆ. ಯಾವಾಗಲೂ ಪ್ರಾಬ್ಲಮ್ ಆಗ್ತಿಲ್ಲ. ಈಗ 15 ದಿವಸದಿಂದ ಈ ತರ ಕೈ ಕೊಟ್ಟಿದ್ದಾರೆ. ಅದು ಯಾರು ಮಾಡ್ಬೇಕು? ಕರ್ತವ್ಯ ಇವ್ರು ಮಾಡ್ಬೇಕಲ್ವಾ? ಇವ್ರು ಅಧಿಕಾರಿಗಳಲ್ವಾ? ಸಂಬಳ ತಗೊಳ್ವಾ ಇವರು? ಇವ್ರ ಸಂಬಳ ನನಗೆ ಫ್ರೀಯಾಗಿ ಏನಾದ್ರು ಕರೆನ್ಸಿ ಹಾಕ್ತಾರಾ? ನಿಮ್ಗೆ ಕಷ್ಟ ಆಗಿದೆ ಅಂತೇಳಿ, ಅಥವಾ ಫ್ರೀಯಾಗಿ ಏನಾದ್ರು ಕರೆನ್ಸಿ ಹಾಕ್ತಾರಾ? ಹೋಗ್ಲಿ, ಯಾವ್ದಾರು ಮಾಡಿ. BSNL ಅಧಿಕಾರಿ ಹರ್ಷವರ್ಧನ್ ಮಾತನಾಡಿ, ಅವಿನಹಳ್ಳಿ ಭಾಗದ ಮರ ಬಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿರುವುದರಿಂದ ಬ್ಯಾಟರಿ ಚಾರ್ಜ್ ಆಗದೆ ನೆಟ್ವರ್ಕ್ ಸಿಗುತ್ತಿಲ್ಲ. ಕೆಲವೊಮ್ಮೆ ಕಡಿಮೆ ವೋಲ್ಟೇಜ್ ಸರಬರಾಜು ಆಗಿ ಬ್ಯಾಟರಿ ಕೆಲಸ ಮಾಡುತ್ತಿಲ್ಲ. ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 1 ತಿಂಗಳಿನಲ್ಲಿ ಅವಿನಹಳ್ಳಿ ಭಾಗದ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಲಾಗುತ್ತಿದೆ ಎಂದು ತಿಳಿಸಿದರು. ಹರ್ಷವರ್ಧನ್ ಅಂತ JTO ಸಾಗರ. ಏನಾಗಿದೆ ಅಂತ ಹೇಳಂದ್ರೆ, ಅವಿನಹಳ್ಳಿ ಭಾಗದಲ್ಲಿ ಮೊನ್ನೆ ಒಂದು ಮರ ಬಿದ್ದ್ಬಿಟ್ಟು ಪವರ್ ಸಪ್ಲೈ ಪ್ರಾಬ್ಲಮ್ ಆಯ್ತು. ಅದಾಗಿ ಮೇಲೆ ಏನಾಗಿದೆ ಅಂತ ಹೇಳಂದ್ರೆ, ಒಂದು 2 ದಿನ ಕಂಟಿನ್ಯೂ ಪವರ್ ಸಪ್ಲೈ ಇರಲಿಲ್ಲ. ಆ ಟೈಮಲ್ಲಿ ಏನಾಗಿದೆ, ಅಲ್ಲಿಂದ ಮುಂದೆಗಡೆ ಕನೆಕ್ಟಿವಿಟಿ ಇರೋದು ಹುಲಿದೇವರ ಬನ ಅಂತ. ಹುಲಿದೇವರ ಬನದಲ್ಲಿ ಒಂದು ಕಣಿಕೆಯಿಂದ ಟವರ್ ಇದೆ. ಆ ಟವರಿಗೆ ಪವರ್ ಸಪ್ಲೈ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಅಲ್ಲಿಂದಾನೆ ಹೋಗ್ಬೇಕಾಗಿರೋದು, ಅಲ್ಲಿಂದ ಅವಿನಹಳ್ಳಿ ಕಡೆಯಿಂದ ಮುಂದೆಗಡೆ ಸಪ್ಲೈ ಇರಲಿಲ್ಲ ಅಂತ ಹೇಳಿ ಒಂದು 2 ದಿನ ಪ್ರಾಬ್ಲಮ್ ಆಗಿತ್ತು. ಅದಾಗಿ ಮೇಲೆ ಏನಾಗ್ತಿದೆ ಅಂದ್ರೆ, ಇವಾಗ ಸಂಜೆ ಟೈಮ್ ಅಲ್ಲಿ ರೋಸ್ಟರ್ ಮಾಡೋದ್ರಿಂದ ನಮಗೆ ಕಡಿಮೆ ವೋಲ್ಟೇಜ್ ಬರ್ತಾ ಇದೆ. ಸೊ 180 ಮೇಲೆ ಇದ್ರೆ ಅಂದ್ರೆ ನಮ್ಮ ಇಕ್ವಿಪ್ಮೆಂಟ್ ವರ್ಕ್ ಆಗುತ್ತೆ. 120 ತನಕ ವೋಲ್ಟೇಜ್ ಬರ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಕರೆಂಟ್ ಅವ್ರಿಗೆ ಇರೋ ತರ ಕಾಣಿಸ್ತಾ ಇರುತ್ತೆ, ಬಟ್ ನಮ್ಮ ಇಕ್ವಿಪ್ಮೆಂಟ್ ಆನ್ ಆಗೋದಿಲ್ಲ. ಅದನ್ನ ನಾವು ಲೈನ್ಮನ್ ಗಳಿಗೆ ಆಲ್ರೆಡಿ ನಾವು ಹೇಳಿದೀವಿ, ರಿಕ್ವೆಸ್ಟ್ ಮಾಡಿದೀವಿ. ಅಲ್ಲಿರೋ ನಮ್ಮ ಟೆಕ್ನಿಷಿಯನ್ ಲೈನ್ಮನ್ ಗೆ ರಿಕ್ವೆಸ್ಟ್ ಮಾಡಿ ಎಲ್ಲ ಹೇಳಿದ್ದಾರೆ. ಸಾಲ್ವ್ ಮಾಡ್ತೀವಿ ಸರ್, ಇನ್ನೊಂದ್ 2 ದಿನದಲ್ಲೆಲ್ಲ ಲೈನ್ ಎಲ್ಲ ರೆಡಿ ಮಾಡ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಇದಕ್ಕೆ ಮೇನ್ ಏನಪ್ಪಾ ಅಂತ ಹೇಳಂದ್ರೆ, ಬ್ಯಾಟ್ರಿ ವ್ಯವಸ್ಥೆ ಬೇಕು. ಬ್ಯಾಟ್ರಿ ಅದರಲ್ಲಿ ಇರುವಂತ ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇದೆ, ಬ್ಯಾಕಪ್ ಕಡಿಮೆ ಇದೆ. ಆ ಬ್ಯಾಟ್ರಿ ಬ್ಯಾಕಪ್ಗೆ ನಾವು ಆಲ್ರೆಡಿ ಲೆಟರ್ ಮಾಡಿದೀವಿ. ಅದಕ್ಕೆ ಒಂದು ಬ್ಯಾಟ್ರಿನೂ ಬರೋ ಇನ್ನೊಂದು 1 ತಿಂಗಳೊಳಗೆ ಬರೋ ಚಾನ್ಸಸ್ ಇದೆ ಮ್ಯಾಕ್ಸಿಮಮ್. ಆಲ್ರೆಡಿ ಇಂಡೆಂಟ್ ಎಲ್ಲ ಹಾಕಿ ಊರ್ಜಾ ಅನ್ನೋದು ಒಂದು ಪೋರ್ಟಲ್ ಇದೆ, ಅದರಲ್ಲೆಲ್ಲ ರೆಡಿ ಮಾಡಿದೀವಿ. ಅದು ಬಂದ ತಕ್ಷಣನೇ ಬ್ಯಾಟ್ರಿನೂ ಬರುತ್ತೆ. ಕರೆಂಟ್ ಹೋದ್ರೆ ಅಂದ್ರೆ ಒಂದು 4-5ರಿಂದ 5 ಗಂಟೆ ತಾಸಂತೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ವರ್ಕ್ ಆಗುತ್ತೆ. ಸೊ ಅವಾಗ ನಾವು ಈ ಪ್ರಾಬ್ಲಮ್ಗಳಿಗೆ
ಒಂದು ತಾತ್ಕಾಲಿಕವಾಗಿ ಅಂತ್ಯವನ್ನು ಮಾಡಬಹುದು. ಸೊ ಅಲ್ಲಿ ತನಕ ನಾವು ಮೆಸ್ಕಾಂ ಜೊತೆ ಕೋಆರ್ಡಿನೇಟ್ ಮಾಡಿ ಇವಾಗ ಸದ್ಯಕ್ಕೆ ಏನ್ ಬೇಕೋ ಅದನ್ನ ನಾವು ಪ್ರಾಬ್ಲಮ್ ರಿಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಅದು ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ತರ ಪ್ರಾಬ್ಲಮ್ ಇರೋದನ್ನ ನಾವು ನಮ್ಗೆ ಹೈಯರ್ ಆಫೀಸರ್ಸಿಗೆ ನಾವು ಹೇಳ್ತೀವಿ ಬಿಟ್ರೆ ಅದನ್ನ ನಮ್ಗೆ ಇಲ್ಲಿ ಈ ಸಾಗರ ಇದ್ರೊಳಗಡೆ ನಾವು ಪಬ್ಲಿಷ್ ಮಾಡೋ ಅಂದ್ರೆ ನಮ್ಮ ಈ ವ್ಯಾಪ್ತಿಯಲ್ಲಿ ಇರೋದಿಲ್ಲ. ನಾವು ಶಿವಮೊಗ್ಗ ನಮ್ಮ ಆಫೀಸಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಅದಕ್ಕೆ ಕಂಟಿನ್ಯೂ ಪವರ್ ಸಪ್ಲೈ ಆಯ್ತು ಸರ್. ಈಗ ನೆಕ್ಸ್ಟ್ ಅದನ್ನ ನಾವು ನಮ್ಮ ಆಫೀಸ್ ಶಿವಮೊಗ್ಗ ಆಫೀಸಿಗೆ ಮಾತಾಡ್ಕೊಂಡ್ಬಿಟ್ಟು ಮೇನ್ ಆಫೀಸಿಗೆ ಈ ತರ ಪ್ರಾಬ್ಲಮ್ ಇದ್ದಾಗ ನಾವು ಈ ತರ ಆಗಿದೆ ಅಂತ ಹೇಳಿ ನಾವು ನಿಮ್ಗೆ ರಿಪೋರ್ಟ್ ಮಾಡೋ ತರ ಮಾಡ್ತೀವಿ. ನೆಕ್ಸ್ಟ್ ಮುಂದೆ ಲೋ ವೋಲ್ಟೇಜ್ ಬರ್ತಾ ಇದೆ. ಲೋ ವೋಲ್ಟೇಜ್ ಬಂದಾಗ ಏನಾಗುತ್ತೆ ಅಂತ ಹೇಳಂದ್ರೆ ಕರೆಂಟ್ ಇದ್ರೂ ನಮ್ ಇಕ್ವಿಪ್ಮೆಂಟ್ ಆನ್ ಆಗೋದಿಲ್ಲ. ಅಂದ್ರೆ ಏನಾಗುತ್ತೆ ಅಂದ್ರೆ ಲೋಡ್ ತಗೊಳ್ಳಲ್ಲ ನಮ್ದು. ಮತ್ತೆ ಲೋಡ್ ತಗೊಂಡು ಮತ್ತೆ ಹೋಗುತ್ತೆ. ಈ ತರ ಪ್ರಾಬ್ಲಮ್ ಆಗ್ತಾ ಇರೋದು. ಕಳ್ಸಿಯಾರೆ ಅದು ಸರ್. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.